ರಾಜ್ಯ ಸರ್ಕಾರ ಹಾಗೂ ಮಂತ್ರಿಗಳು ನೋಡಲೇಬೇಕಾದಂತ ಸ್ಟೋರಿ ಇದು. ರಾಜ್ಯದ ಸರ್ಕಾರಿ ಶಾಲೆಯ 30,000 ವಿದ್ಯಾರ್ಥಿಗಳು ಅತಂತ್ರರಾಗಿದ್ದಾರೆ. ಶೈಕ್ಷಣಿಕ ವರ್ಷ ಪ್ರಾರಂಭ ಆದರೂ ಸಹ ಸಮಸ್ಯೆ ಬಗೆಹರಿದಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಪ್ರಾಥಮಿಕ ಶಾಲೆ ಕಲಿತಂತ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿರೋದು. ಇಂಗ್ಲಿಷ್ ಮಾಧ್ಯಮದಲ್ಲಿ ಪ್ರಾಥಮಿಕ ಶಾಲೆ ಮುಗಿಸಿದಂತ ವಿದ್ಯಾರ್ಥಿಗಳೇನಿದ್ದಾರೆ ಅವರಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಹೈಸ್ಕೂಲ್ನಲ್ಲಿ ಇನ್ನೂ ಆರಂಭ ಆಗಿಲ್ಲ ಇಂಗ್ಲಿಷ್ ಮಾಧ್ಯಮ. ಪ್ರಾಥಮಿಕ ಶಾಲೆಯನ್ನ ಇಂಗ್ಲಿಷ್ ಮಾಧ್ಯಮದಲ್ಲಿ ಮುಗಿಸಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಯ ಪ್ರಾಥಮಿಕ ಶಾಲೆ ಏನಿದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಕಲಿಕೆಯನ್ನ ಮುಗಿಸಿದಂತ ಸುಮಾರು 30,000 ವಿದ್ಯಾರ್ಥಿಗಳ ಬದುಕು ಅತಂತ್ರ ಆಗಿದೆ. ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮಾಧ್ಯಮ ಆರಂಭ ಆಗಿಲ್ಲ. 2018-19ರಲ್ಲೇ ಪ್ರಾಥಮಿಕ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮ ಶುರುವಾಗಿದೆ. 7 ವರ್ಷ ಆದರೂ ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಮಾಧ್ಯಮ ಶುರುವಾಗಿಲ್ಲ. ಇದೇ ಇಂಗ್ಲಿಷ್ ಮಾಧ್ಯಮದ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಹೈಸ್ಕೂಲ್ಗೆ ಏನ್ ಮಾಡೋದು? ಹೈಸ್ಕೂಲ್ನಲ್ಲೂ ಇಂಗ್ಲಿಷ್ ಮಾಧ್ಯಮ ಕಂಟಿನ್ಯೂ ಆಗಬೇಕು ಅಂತ ಅಂದ್ರೆ ಒಂದು ಖಾಸಗಿ ಶಾಲೆಗೆ ಸೇರಬೇಕು, ಇಲ್ಲ ಕನ್ನಡ ಮಾಧ್ಯಮದಲ್ಲೇ ಓದಬೇಕು ಅಂತ ಅತಂತ್ರ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ರಾಜ್ಯಾದ್ಯಂತ 1,001 ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮ ಪ್ರಾರಂಭ ಆಗಿದೆ. ಈ 1,001 ಶಾಲೆಯಲ್ಲಿ ಕಲಿತಂತ ಸುಮಾರು 30,000 ವಿದ್ಯಾರ್ಥಿಗಳ ಬದುಕು ಅತಂತ್ರ ಆಗಿದೆ. ಮುಂದೇನು ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಕ್ಲಾಸು ಕನ್ನಡ ಮೀಡಿಯಂ ಇದೆ. ಮುಂದೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕಂದ್ರೆ ತುಂಬ ದುಡ್ಡೆಲ್ಲ ಖರ್ಚಾಗುತ್ತೆ. ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಹೋದರೆ ಪೇರೆಂಟ್ಸಿಗೆ ಕಷ್ಟ ಆಗುತ್ತೆ, ಡೊನೇಷನ್ ಎಲ್ಲ ಕಟ್ಟೋದು, ಆಮೇಲೆ ಕರ್ಕೊಂಡೋಗೋದು, ಸ್ಕೂಲ್ ಫೀಸು. ಬಡವರಾಗಿದ್ದೀವಿ, ನಮಗೊಂದು ಅವಕಾಶ ಮಾಡಿಕೊಡಿ, 9ನೇ ಕ್ಲಾಸ್ ಇಲ್ಲೇ ಮಾಡಿಕೊಡಿ ಇಂಗ್ಲೀಷ್ ಮೀಡಿಯಮಲ್ಲಿ. ಬಡವರಿಗೂ ಒಂದು ಸಹಕಾರವನ್ನು ನೀವು ಕೊಟ್ಟಂಗಾಗುತ್ತೆ. ಧನ್ಯವಾದಗಳು. ನೆಕ್ಸ್ಟ್ 9ಗೆ ಇಂಗ್ಲೀಷ್ ಮೀಡಿಯಂ ಇಲ್ಲ, ದಯವಿಟ್ಟು ಇಂಗ್ಲೀಷ್ ಮೀಡಿಯಂ ಮಾಡಿಸ್ಕೊಡಿ. ನಾನು 1ನೇ ಕ್ಲಾಸಿಂದನೂ ಇಲ್ಲಿ ಇಂಗ್ಲೀಷ್ ಮೀಡಿಯಂ 8th ಓದಿದ್ದೀನಿ. ಈಗ 9ಗೆ ಬೇರೆ ಸ್ಕೂಲಿಗೆ ಹೋಗ್ಬೇಕಂದ್ರೆ ಪ್ರೈವೇಟ್ ಸ್ಕೂಲಿಗೆ ಹೋಗ್ಬೇಕಾಗುತ್ತೆ. ಡೊನೇಷನ್ ತುಂಬ ಕಟ್ಟಬೇಕಾಗುತ್ತೆ. ಡ್ರೆಸ್ಸಿಗೆ, ಶೂಸ್ಗೆ, ಬ್ಯಾಗ್ಗೆ ಎಲ್ಲದಕ್ಕೂ ತುಂಬ ಡೊನೇಷನ್ ಕಟ್ಟಬೇಕಾಗುತ್ತೆ. ಮತ್ತು ತುಂಬ ಪ್ರಾಬ್ಲಮ್ ಆಗುತ್ತೆ ಅಪ್ಪ ಅಮ್ಮಂಗೆ. ಈಗಲೇ ಸರ್ಕಾರಿ ಶಾಲೆಗೆ ಸೇರಿದ್ರೂ ತುಂಬ ಕಷ್ಟ ಆಗ್ತಿದೆ. ಆದರೂ ಪ್ರೈವೇಟ್ ಶಾಲೆಗೆ ಸೇರಬೇಕಲ್ಲ ಅಂತ 9ಗೆ ಇಲ್ಲೇ ಇಂಗ್ಲೀಷ್ ಮೀಡಿಯಂ ಮಾಡಿಸ್ಕೊಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.